ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ನೋಡ್ತಿರೋವಂಥ ಒಂದು ಅದ್ಭುತವಾದಂಥ ಒಂದು ವಶೀಕರಣ ತಿಲಕಗಳನ್ನ ನೋಡೋಣ. ಏಕೆಂದರೆ ಹಣೆಗೆ ಹಚ್ಚೋದ್ರಿಂದ ಸಾಕಷ್ಟು ನಿಮ್ಮ ಕೆಲಸ ವ್ಯವಹಾರಗಳೆಲ್ಲ ಆಗ್ತವೆ. ಸಾಕಷ್ಟು ಮಂದಿ ಕೇಳ್ತಿರ್ತೀರ, ನಮ್ಮ ಕಷ್ಟಗಳಾಗಲಿ, ನಮಗೆ ಜನ ವಶೀಕರಣ ಆಗಲಿ, ನಮ್ಮ ಕಾರ್ಯಗಳು ಸಿದ್ಧಿ ಆಗೋ ಥರ ಯಾವುದಾದ್ರೂ ಒಂದು ನಮಗೆ ಹೇಳ್ಕೊಡಿ ಅಂತ. ನಿಮ್ಮ ಕಷ್ಟಗಳಿಗಾಗಿ ನಿಮ್ಮ ಕೆಲಸಗಳನ್ನ ಮಾಡ್ಕೊಳ್ಳೋ ಅಂಥ ವಶೀಕರಣ ನಿಮಗೆ ಇವತ್ತು ನಾನು ಹೇಳ್ಕೊಡ್ತೀನಿ. ಅದರಲ್ಲಿ ಇನ್ನೂ ನಾನು ಒಂದೇ ಅಲ್ಲ, ಒಂದು 4-5 ಹೇಳ್ಕೊಡ್ತೀನಿ. ಅದರಲ್ಲಿ ನಿಮ್ಗೆ ಯಾವುದು ಬೇಕೋ ಅದನ್ನು ಕೂಡ ನೀವು ಮಾಡ್ಕೋಬೋದು. ಭಾಳ ಅದ್ಭುತವಾದಂಥದ್ದು. ಇದೆಲ್ಲ ಮಾಮೂಲಿಯಾಗಿ ನಮ್ಮ ಇದರಲ್ಲಿ ಇದನ್ನು ಮಾಡಲ್ಲ. ಈ ತಮಿಳ್ನಾಡಲ್ಲಿ ಇದನ್ನು ಜಾಸ್ತಿ ಮಾಡ್ತಾರೆ. ಅಲ್ಲೇ ಕೆಲವರು ಗೊತ್ತಿರೋರು ಮಾಡ್ಬೋದು, ಆದರೆ ನಾನು ತಿಳ್ಕೊಂಡಷ್ಟು ಜಾಸ್ತಿ ತಮಿಳ್ನಾಡು ಮತ್ತು ಕಡಪ ಈ ಕಡೆ ಇದನ್ನು ಜಾಸ್ತಿ ಮಾಡ್ತಾರೆ. ಆಂಧ್ರ, ಕಡಪ ಈ ಕಡೆ ಎಲ್ಲ ಇದನ್ನು ಜಾಸ್ತಿ ಮಾಡ್ತಾರೆ. ಬನ್ನಿ, ಇವಾಗ ನಾವು ಇದು ಯಾವುದು ಅಂತ ಯಾರಿಗಾರು ಗೊತ್ತಾಗಿಲ್ಲ ಅಂತಂದರೂ ಕೂಡ ನಾನು ಹೇಳ್ತೀನಿ. ಇದು ಬಂದು ಅಂಕೋಲೆ ಮರ. ಅಂಕೋಲೆ ಮರ ಸಾಕಷ್ಟು ನೋಡಿರ್ತೀರ. ಅಂಕೋಲೆ ಮರ ನಾನು ಹೇಗೆ ಏನು ಯಾವ ರೀತಿ ಅದು ಕೆಲವೊಂದು 2 ರೀತಿ ಇರುತ್ತೆ. ಒಂದು ಬಿಳಿ ಅಂಕೋಲೆ ಬರುತ್ತೆ, ಒಂದು ಮುಳ್ಳಿನ ಅಂಕೋಲೆ ಬರುತ್ತೆ. ಅದು ಸ್ವಲ್ಪ ಕಲರ್ ಚೇಂಜ್ ಇರುತ್ತೆ. ಇದು ಪೂರ್ತಿ ಬೆಳ್ಳಗೆ ಬರುತ್ತೆ. ಕಡ್ಡಿಗಳನ್ನ ಕೂಡ ನಾನು ತಂದಿದ್ದೀನಿ, ಮೊನ್ನೆ ಪೂಜೆ ಎಲ್ಲ ಮಾಡಿ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಈಗ ಇದರಿಂದ ಕೆಲಸಗಳು ಏನಾಗುತ್ತೆ ಅನ್ನೋದು ನೋಡೋಣ. ಯಾಕೆಂದರೆ ನೀವು ಭಾಳ ಕೆಲವೊಂದು ಜನ ಕೇಳ್ಕೊಳ್ತಾ ಇದ್ದೀರಾ, ಈ ರೀತಿ ಕಷ್ಟಗಳಿದ್ದಾವೆ, ನಮ್ಗೆ ದುಡ್ಡು ಕೊಟ್ಟು ನಾವು ತರೋ ಅಷ್ಟು ನಮಗೆ ಶಕ್ತಿ ಇಲ್ಲ ಅಂತ. ಹಾಗಾಗಿ ಅಂಥ ಕಷ್ಟ ಇರೋವಂಥವ್ರಿಗಾಗಿ ಒಂದು ಸಹಾಯಾರ್ಥವಾಗಿ ನನ್ನ ಕಡೆಯಿಂದ ನಾನು ಇಂಥ ಒಂದು ಇದು ಕೊಡ್ತಿದ್ದೀನಿ. ನೋಡಿ, ಬನ್ನಿ, ಇವತ್ತು ನಾವು ಒಂದೊಂದು ಯಾವ ರೀತಿ ಏನು ಕೆಲಸಕ್ಕಾಗುತ್ತೆ. ಭಾಳ ಕಮ್ಮಿನೇ. ನಾನು ಕೊಟ್ಟರು ಜಾಸ್ತಿ ಖರ್ಚಿಗಿದು ನಾನು ಕೊಡಲ್ಲ. ನಮ್ಮ ವೀಕ್ಷಕರ ಕಷ್ಟ ತಿಳ್ಕೊಂಡು ಅವ್ರಿಗಾಗಿ ಒಂದು ಕಮ್ಮಿ ಇರೋವಂಥ ವ್ಯವಹಾರನೇ ಮಾಡ್ತೀನಿ ಹೊರತು ಜಾಸ್ತಿ ಖರ್ಚು ನಿಮ್ಮ ಕೈಲಿ ನಾನು ಮಾಡಿಸಲ್ಲ. ಇದು ಒಂದು ಅಮಾವಾಸ್ಯೆ, ಭಾನುವಾರ ಅಮಾವಾಸ್ಯೆ ಬಿದ್ದರೆ ಇನ್ನೂ ಭಾಳ ಒಳ್ಳೆಯದು. ಭಾನುವಾರ ಅಮಾವಾಸ್ಯೆ ಬಿದ್ದಿಲ್ಲ ಅಂದರೆ ಗುರುವಾರ ಈ ಥರ ಬಿದ್ದರೂ ಪರವಾಗಿಲ್ಲ. ಅವತ್ತು ಹೋಗಬೇಕು, ಅಂಕೋಲೆ ಮರದ ಹತ್ರ ಹೋಗಿಬಿಟ್ಟು ಅದಕ್ಕೆ ಬುಡಕೆ ಏನಿರುತ್ತೆ ಆ ಬುಡದ ಹತ್ರ ಎಲ್ಲ ಪೂರ್ತಿ ಶುದ್ಧ ಮಾಡಬೇಕು. ನೀವು ಎಲ್ಲ ಶುದ್ಧ ಮಾಡಿ ಅಲ್ಲಿ ಒಂದು ತಂಬಿಗೆ ನೀರು ಎತ್ಕೊಂಡೋಗಿ ಹಾಕಿ, ಅರಿಶಿನ ಕುಂಕುಮ ಎಲ್ಲ ಇಕ್ಕಿ, ಒಂದು ಸ್ವಲ್ಪ ಅಕ್ಷತೆ ಕಾಳು ಹಾಕಿ, ಅಲ್ಲಿ ಒಂದು ಅರಿಶಿನ ದಾರಕ್ಕೆ ಒಂದು ಅರಿಶಿನ ಕೊಂಬನ್ನು ಕಟ್ಟಿ, ಒಂದು ನಿಂಬೆಹಣ್ಣ ಅಲ್ಲಿ ಕಟ್ ಮಾಡಿ ಹಾಕಿ, ಆ ಅರಿಶಿನ ದಾರ ಅಥವಾ ಅರಿಶಿನ ಕೊಂಬು ಏನು ಅದಕ್ಕೆ ಕಟ್ಟಿಬಿಟ್ಟು ನೀವು ಕೇಳ್ಕೋಬೇಕು. ಏನು ಕೇಳ್ಕೊಳ್ತೀರಾ? ನನ್ನ ಕಷ್ಟಕ್ಕಾಗಿ, ನನ್ನ ಒಂದು ಜನ ವಶೀಕರಣಕ್ಕಾಗಿ ಅಥವಾ ಧನ ವಶೀಕರಣಕ್ಕಾಗಿ, ನಮ್ಮ ಮನೆಯಲ್ಲಿ ಅದೃಷ್ಟಕ್ಕೋಸ್ಕರ, ನನ್ನ ಕಷ್ಟ ಪರಿಹಾರಕ್ಕೋಸ್ಕರ ನಿನ್ನ ತೊಗೊಂಡು ಹೋಗ್ತಾ ಇದ್ದೀನಿ. ಅದು ಯಾಕಂದರೆ ಇದು ಶಿವನಿಗೆ ಭಾಳ ಇಷ್ಟವಾದದ್ದು ಮತ್ತು ಮಹಾಲಕ್ಷ್ಮಿಗೂ ಇದು ಇಷ್ಟವಾದದ್ದು ಅಂತ ಕೆಲವೊಂದು ಕಡೆ ಹೇಳಿದ್ದಾರೆ. ಹಾಗಾಗಿ ಮತ್ತು ಇದರಿಂದ ಈ ಅಂಕೋಲೆ ಬೀಜದಿಂದ ಎಣ್ಣೆ ತೆಗೆದು ನಾವು ಏದಾದರೂ ಒಂದು ಈ ರೀತಿ ಮಾಡಿದಾಗ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಅಷ್ಟು ಕೆಲಸ. ಒಂದು ಸ್ವಲ್ಪ ಮಂತ್ರ ಕಮ್ಮಿ ಆದರೂ ಆ ಎಣ್ಣೆ ಹಾಕಿದಾಗ ನಿಮಗೆ ಅಂಥ ಅದ್ಭುತವಾದಂಥ ಅಂಜನ ತಯಾರು ಮಾಡ್ಬೋದು. ಮತ್ತು ದೇವತೆಗಳಿಗೆ ಅದನ್ನು ಬಳದಾಗ ಅದರಲ್ಲಿ ಅದ್ಭುತವಾದಂಥ ದೇವತೆಗಳು ಒಂದು ಶಕ್ತಿ ಅನ್ನೋದು ಕೂಡ ಬರುತ್ತೆ. ಅಷ್ಟು ಅದ್ಭುತ. ಇವಾಗೆಲ್ಲ ಸಿಗ್ತಾ ಇಲ್ಲ. ಅದನ್ನು ಮಾಡಬೇಕಾದ್ರೂ ಕೆಲವೊಂದು ವಿಧಿವಿಧಾನ ಇರುತ್ತೆ, ಆ ಥರ ಯಾರೂ ಮಾಡಲ್ಲ. ಇರಲಿ, ಈಗ ನಾವು ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಅಲ್ವಾ. ಅಮಾಸೆಯಲ್ಲಿ ಆ ಮರದ ಬುಡಕ್ಕೆ ಹೋಗಿ ಅದಕ್ಕೆಲ್ಲ ಪೂಜೆ ಮಾಡಿ, ಅದರ ಬುಡಕ್ಕೆ ಕಂಕಣನ ಕಟ್ಟಿ, ನಿಂಬೆಹಣ್ಣ ಅದಕ್ಕೊಂದು ಬಲಿ ಕೊಟ್ಟು, ನಿಮಗೆ ಬಂದಂಥ ಯಾವುದಾದ್ರೂ ಒಂದು ಮಂತ್ರ ಗಿಡ ಕೀಳ್ಬೇಕಾದ್ರೆ ಹೇಳ್ತೀವಲ್ಲ ಆ ರೀತಿ ಮಂತ್ರ ಹೇಳ್ಕೊಬೋದು. ಇಲ್ಲಾಂದರೆ ನಮಃ ಶಿವಾಯ ಅಂತ ಹೇಳ್ಕೊಬೋದು. ಅಥವಾ ಈ ಒಂದು ಅಂಕೋಲೆ ಮರನೇ ನೀವು, ತಾಯಿ, ನನ್ನ ಇಂಥ ಒಂದು ಕೆಲಸಕ್ಕೆ ತೊಗೊಂಡು ಹೋಗ್ತಾ ಇದ್ದೀನಿ, ದಯಮಾಡಿ ನನಗಿದ್ರಿಂದ ಕೆಲಸಗಳನ್ನ ಸಕ್ಸಸ್ ಮಾಡಿಕೊಡು ಅಂತ ಕೇಳಿಕೊಂಡು ಅಲ್ಲಿ ಊದುಬತ್ತಿ ಹಚ್ಚಿ, ಎಲೆ ಅಡಿಕೆ 2 ಬಾಳೆಹಣ್ಣೆಲ್ಲ ಇಟ್ಟು ನೀವು ಪ್ರದಕ್ಷಿಣೆ ಆದರೆ ಮಾಡಿ, ಇಲ್ಲಾಂದರೆ ನಿಂತ ಜಾಗದಲ್ಲೇ ಪ್ರದಕ್ಷಿಣೆ ಮಾಡಿ 5, 11, 9 ಎಷ್ಟಾಗುತ್ತೋ ಅಷ್ಟು ಮಾಡಿಬಿಟ್ಟು ಕೈ ಮುಗಿದು ನೀವು ಬೆಳಗಿನ ಜಾವದಲ್ಲಿ ಹೋಗಿ ಆ ಬೇರನ್ನು ಕಿತ್ಕೊಂಡ್ಬರಬೇಕು. ಉತ್ತರಕ್ಕೆ ಅಥವಾ ಪೂರ್ವಕ್ಕೆ ಹರಿದಿರೋ ಬೇರನ್ನು ಕಿತ್ಕೊಂಡ್ಬರ್ಬೋದು. ಬೇರು ತೆಗಿಯೋಕ್ಕಾಗಲ್ಲ ಅಂದರೆ ನೀವು ಆ ಕಡೆ ಹರಿದಿರೋವಂಥ ಕೊಂಬೆ, ಉತ್ತರಕ್ಕೆ ಪೂರ್ವಕ್ಕೆ ಹರಿದಿರೋವಂಥ ಒಂದು ಕೊಂಬೆಗಳನ್ನ ನೀವು ಕೂಡ ತರ್ಬೋದು. ತಂದು ಅದನ್ನು
ಅಂದರೆ ಇದನ್ನು ತಂದು ಭಾಳ ಹುಷಾರಾಗಿ ತಂದು ಅದನ್ನು ಚೆನ್ನಾಗಿ ತೊಳಿಬೇಕು. ತೊಳೆದು ಆದ ನಂತರ ಅದನ್ನು ಅರಿಶಿನ ಎಲ್ಲ ಚೆನ್ನಾಗಿ ಮೆತ್ತಿ ಅದಕ್ಕೆ ಗಂಧ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಬೇಕು. ಇದು ಒಂದು 7 ದಿನಗಳ ಒಂದು ಸಾಧನೆ. ಇದು 7 ದಿನ ಕೂಡ ಇದನ್ನು ಆ ರೀತಿ ಮಾಡಬೇಕಾಗತ್ತೆ. ನಂತರ ಏನು ಮಾಡಬೇಕು, 7 ತುಂಡುಗಳನ್ನ ಮಾಡಿ 7 ದಿನ ಪೂಜೆ ಮಾಡ್ತೀರಾ ಅಂದರೆ ಸಾಧನೆ ಮಾಡ್ತೀರಾ. ತಂದ್ರೆ 7 ದಿನ ಆದಮೇಲೆ ಇದನ್ನು 7 ಪೀಸ್ಗಳು ಮಾಡಿ ಚಿಕ್ಕದಾಗಿ ಪೀಸ್ಗಳು ಮಾಡಿ ನಿಮ್ಮ ಒಂದು ಯಾರು ನಿಮಗೆ ಒಳ್ಳೆಯದಾಗಬೇಕು, ಅವ್ರ ಶತ್ರುನೇ ಇರ್ಬೋದು, ಆದರೆ ಅವರಿಂದ ನಿಮಗೇನೋ ಸಹಾಯ ಆಗಬೇಕು ಅನ್ನೋದಿದ್ರೆ ಅವ್ರ ಮನೇಲಿ ಎಲ್ಲರೂ ಒಂದು ಕಡೆ ಇಟ್ಟಾಗ ಅವರು ನಿಮಗೆ ವರ್ಷ ಅಂತ ಹಾಕ್ತಾರೆ. ಅದೇ ರೀತಿ ನೀವು ಕೇಳಿದಂಥ ಸಹಾಯ ಎಲ್ಲ ಮಾಡ್ತಾರೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಯಾವುದೋ ಒಂದು ಫ್ಯಾಕ್ಟ್ರಿಗಳಲ್ಲಿ ಇಲ್ಲಿ ಏನೋ ಒಂದು ಕೆಲಸ ಮಾಡ್ತಿರ್ತಾರೆ, ಅವರು ನಿಮಗೆ ಕೆಲಸನ ಕೈ ಕೊಟ್ಟು ಹೋಗ್ತಿರ್ತಾರೆ. ಅಂಥವ್ರು ಕೂಡ ಇದನ್ನು ಕಟ್ಟಿದಾಗ ಅಲ್ಲೆಲ್ಲರೂ ಒಂದು ಕಡೆ ಅದು ಗೊತ್ತಿಲ್ದಂಗೆ ಇಟ್ಟಾಗ ಕೂಡ ಅವರು ನಿಮಗೆ ವಶವರ್ತಿ ಹಾಕ್ತಾರೆ. ಇದನ್ನು ಸ್ವಾಮಿ ವಶ ಅಂತ ಕೂಡ ಹೇಳ್ತಾರೆ. ಅಂದರೆ ಆ ಒಂದು ಓನರ್ಗೆ ಅಥವಾ ಮಾಲೀಕರಿಗೆ ವಶ ಆಗೋದು ಅಂತ. ಅವ್ರ ಮನಸ್ಸಲ್ಲಿ ಕೆಟ್ಟ ಭಾವನೆ ಹೋಗಿ ಒಳ್ಳೆಯ ಭಾವನೆ ಬಂದು ಅಯ್ಯೋ ಮಾಡಿಕೊಡೋಣ, ಪಾಪ ಅವ್ರ ಕೆಲಸ ಮಾಡೋಣ, ಅದು ತೊಂದರೆ ಮಾಡಬಾರ್ದು ಅನ್ನೋದು ಕೂಡ ಇದು ನಡೆಸ್ಕೊಡುತ್ತೆ. ಇದನ್ನು ನಾನು ಕೋಲ್ ತಂದಿದ್ದೀನಿ, ನಾನು ಆಮೇಲೆ ತೋರಿಸ್ತೀನಿ. ಇದ್ರ ಜೊತೆಗೆ ಇನ್ನೂ ಒಂದು ಟಿಪ್ಸ್ ಹೇಳ್ತೀನಿ ನಿಮಗೆ. ಇದು ಅಂಕೋಲೆದಾಯಿತು. ಇನ್ನೊಂದೇನಪ್ಪ ಅಂದರೆ, ಒಳ ಮುಚ್ಚುಗ ಹೊರ ಮುಚ್ಚುಗ 2 ನೋಡಿರ್ತೀರ ಸಾಮಾನ್ಯಗೆ. ಹೊರ ಮುಚ್ಚುಗ ಸ್ವಲ್ಪ ಸಿಕ್ಕೋದು ಕಷ್ಟ, ಒಳ ಮುಚ್ಚುಗ ಸಿಗುತ್ತೆ. ಯಾಕಂದರೆ ಅದು ಮುಟ್ಟಿದ್ರೆ ಸಾಕು ಎಲ್ಲ ಮುದ್ರಕೊಳ್ಳುತ್ತೆ. ಇದನ್ನು ಮುಟ್ಟಿದಾಗ ಹಿಂಭಾಗ ಅದು ಮುಚ್ಕೊಳ್ಳುತ್ತೆ, ಅದರಿಂದ ಅದು ಹೊರ ಮುಚ್ಚುಗ ಅಂತ ಹೇಳ್ತೀವಿ. ಇದನ್ನು ಮುಟ್ಟಿದ ತಕ್ಷಣ ಮುಟ್ಕೊಳ್ಳೋವಂಥದ್ದು ಒಳ ಮುಚ್ಚುಗ ಅಥವಾ ನಾಚಿಕೆ ಗಿಡ ಅಂತ ಹೇಳ್ತಾರೆ. ಕೆಲವರು ಅದು ನಮಸ್ಕಾರ ಗಿಡ ಅಂತ ಕೂಡ ಹೇಳ್ತಾರೆ. ಅದ್ರದ್ದು ಒಂದು ಭಾಳ ದೊಡ್ಡ ಕಥೆ ಇದೆ. ಅದ್ರದ್ದು ಕೂಡ ಅದು ಸಾಮಾನ್ಯ ಅಲ್ಲ, ಅಸಾಮಾನ್ಯವಾದ ಗಿಡ. ಆ ಒಂದು ಮುಟ್ಟಿದರೆ ಮುನಿ ಗಿಡ ಭಾಳ ಅಸಾಮಾನ್ಯವಾದ ಗಿಡ. ಅದ್ರದ್ದು ಇರಲಿ, ಮುಂದಿನ ಒಂದಿದ್ರಲ್ಲ ಅದ್ರ ಬಗ್ಗೆ ಕೂಡ ನಾನು ಹೇಳ್ತೀನಿ. ಅದನ್ನು ತಂದುಬಿಟ್ಟು ನೀವು ಬಿಳಿ ಎಳ್ಳಿರುತ್ತಲ್ವ, ಆ ಬಿಳಿ ಎಳ್ಳನ್ನ ಸೇರಿಸ್ಬೇಕು. ಈ ಹೊರ ಮುಚ್ಕನೋ ಅಥವಾ ಇದ್ರ ಮುಚ್ಕ, ಒಳ ಮುಚ್ಕ ಅಥವಾ ಹೊರ ಮುಚ್ಕ ಯಾವುದು ಸಿಗುತ್ತೋ ಅದನ್ನು ತೊಗೋಬೇಕು. ಒಳ ಮುಚ್ಕಕ್ಕಿಂತ ಹೊರ ಮುಚ್ಕ ಭಾಳ ಶ್ರೇಷ್ಠ ಇದು. ಅದನ್ನು ತೊಗೊಂಡು ಅದನ್ನು ಆ ಎಲೆ ಎಲ್ಲ ಒಂದು ಇದು ಮಾಡಿ ರಸ ತೊಗೋಬೇಕು. ರಸ ತೊಗೊಂಡು ಆ ಬಿಳಿ ಎಳ್ಳನ್ನ ಸೇರಿಸ್ಕೊಂಡು ಎರಡನ್ನೂ ಗಂಧದ ರೀತಿ ಅದನ್ನು ಗಂಧ ಥರ ಮಾಡ್ಕೋಬೇಕು. ಅಂದರೆ ಒಂದು ಕಲ್ಲಲ್ಲಿ ಹಾಕಿ ಚೆನ್ನಾಗಿ ಅರೆದಾಗ ಅದು ಒಂದು ಗಂಧದ ಥರ ಬರುತ್ತೆ. ಗಂಧ ಥರ ಬಂದಂಥದ್ದನ್ನ ನೀವು ಅದನ್ನು ವಶೀಕರಣ ಮಂತ್ರಗಳು, ನಾನು ಸಾಕಷ್ಟು ವಿಡಿಯೋದಲ್ಲಿ ವಶೀಕರಣ ಮಂತ್ರ ಕೊಟ್ಟಿದ್ದೀನಿ. ಆ ವಶೀಕರಣ ಮಂತ್ರನ ಅದರಲ್ಲಿ 108 1008 ನಿಮಗೆ ಎಷ್ಟು ಶಕ್ತಿ ಇರುತ್ತೋ ಅಷ್ಟು ಆ ಮಂತ್ರನ ಹೇಳ್ಕೊಂಡು ಅದನ್ನು ನೀವು ಗಂಧ ರೀತಿ ಮಾಡಿ ಹಣೆಗೆ ಧರಿಸ್ಕೊಂಡು ಹೋಗಬೇಕು. ಹಣೆಗೆ ಧರಿಸ್ಕೊಂಡು ಹೋಗೋದ್ರಿಂದ ಅಂತ ನಿಮಗೆ ಯಾರೇ ಶತ್ರುಗಳಾದರೂ ಅವರು ನಿಮ್ಮ ಎದುರು ಹೋದರೆ ಅವರು ನೀವು ಹೇಳ್ದಂಗೆ ಕೇಳ್ತಾರೆ, ನಿಮ್ಮ ವಶ ಆಗ್ತಾರೆ. ಇದು ಒಂದು ಅದ್ಭುತವಾದಂಥ ತಂತ್ರ. ಇದು ಕೂಡ ನೀವು ಮಾಡ್ಬೋದು. ಇನ್ನೂ ಸಾಕಷ್ಟಿದೆ, ಇನ್ನು ಮುಂದೆ ಕೂಡ ಇದ್ರ ಬಗ್ಗೆ ನಾನು ಹೇಳ್ತೀನಿ. ಈಗ ನಾನು ನಿಮಗೆ ಒಂದು ಅಂಕೋಲೆ ಮರನ ನಾನು ತೋರಿಸ್ತೀನಿ. ಈಗ ನೋಡ್ತಾ ಇದ್ದೀರಲ್ವ, ಅಂಕೋಲೆ ಮರ. ಇದು ನಾನು ಸಿಪ್ಪೆ ತೆಗೆದಿಕ್ಕಿದ್ದೀನಿ. ಇದು ನೋಡಿ, ಇದು ಸಿಪ್ಪೆ ನಾನು ತೆಗೆದಿಕ್ಕಿದ್ದೀನಿ. ಸಿಪ್ಪೆ ಬೇಕಾಗಿತ್ತು ನನಗೆ, ಅದ್ರ ಸಿಪ್ಪೆ. ಹಾಗಾಗಿ ಮತ್ತು ಅದರ ಬೀಜ ಕೂಡ ನಾನು ತಂದಿದ್ದೇನೆ. ಅದರ ಬೀಜ ಮತ್ತು ಅದರದ್ದು ಸಿಪ್ಪೆ ನೋಡಿ, ಸಿಪ್ಪೆ ತೆಗೆದಿಕ್ಕಿರೋದ್ರಿಂದ ಈ ರೀತಿ ಇರುತ್ತೆ. ಇದನ್ನು ಆಗಿನ ಕಾಲದಲ್ಲಿ ಈಗಿನ ಕಾಲದಲ್ಲಿ ಕೂಡ ಮಾಡ್ತಾರೆ. ಮುದ್ದೆ ಕೋಲು ಕೂಡ ಮಾಡೋರು ಇದನ್ನು. ಹಾಗೆಲ್ಲ ಆವಾಗಿನ ಇದರಲ್ಲಿ ನಮಗೆ ಹಳ್ಳಿ ಕಡೆಯಿಂದ ಈ ರೀತಿ ಮುದ್ದೆ ಕೋಲು ಮಾಡಿ ತಂದು ಕೊಡೋರು. ಇದರಲ್ಲಿ ಮುದ್ದೆ ತೀಡಿದ್ರು ಕೂಡ ಭಾಳ ಒಳ್ಳೆ, ಅಂದರೆ ಆ ಗಂಧ ಥರ ತೆಯ್ದು ಏನು ಹೋಗುತ್ತೆ ಹೊಟ್ಟೆ ಒಳಗೆ ಹೋದಾಗ ಮದ್ದಿಡಿದ್ರೂ ಹೋಗುತ್ತೆ. ಮತ್ತು ದೇಹದಲ್ಲಿ ಏನೋ ಒಂದು ಶಕ್ತಿ ಇರುತ್ತೆ. ಯಾಕೆಂದರೆ ಇದು ದೈವಾಂಶದ್ದು ಗಿಡ. ಮನೇಲಿ ಕಟ್ಟು ಕೂಡ ಯಾವ ಭೂತ ಪ್ರೇತಗಳು ಇರಲ್ಲ ಅಂತಲೇ ಇದನ್ನು ಮನೆ ಒಳಗಡೆ ಕಟ್ಟೋವಂಥದ್ದು. ನೋಡಿ, ಇದು ಈ ರೀತಿ ಬರುತ್ತೆ. ಇದನ್ನ ಸಿಪ್ಪೆ ತೆಗೆದು ಆ ರೀತಿ ಬೆಳ್ಳಗಿದೆ. ಇದು ನೋಡಿ, ಈ ರೀತಿ ಸಿಪ್ಪೆ ಇರೋದು ಈ ರೀತಿ ಬರುತ್ತೆ ನೋಡಿ. ಎಲ್ಲೂ ಒಂದು ಮುಳ್ಳಿಲ್ಲ, ಒಂದೇನೂ ಇಲ್ಲ, ಆ ರೀತಿಯಾಗಿ ಬರುತ್ತೆ. ಇದು ಆ ಸಿಪ್ಪೆ ತೆಗೆದಾಗ ಆ ರೀತಿ ಬೆಳ್ಳಗೆ ಬರುತ್ತೆ. ನೋಡಿ, ಈ ರೀತಿ ಇರುತ್ತೆ. ಇಂಥದನ್ನ ತಂದು ನೀವು ಅಂದರೆ ಉತ್ತರಕ್ಕೆ ಅಥವಾ ಕೂರು ಕರೆದಿರೋಂಥ ತಂದಾಗ ಭಾಳ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಸುಮ್ಮನೆ ಏನೋ ತಂದು ನೀವು ಕಟ್ಟೋದಕ್ಕಿಂತ ಈ ರೀತಿ ಮಾಡಿ ಮನೆಯಲ್ಲಿ ಅದಕ್ಕೆ ಕುಂಕುಮ ಹಾಕಿ ಅರಿಶಿನ ಎಲ್ಲ ಹಾಕಿ ಅದನ್ನು ಶುದ್ಧಿ ಮಾಡಬೇಕು. ಮೊದಲು ಶುದ್ಧಿ ಮಾಡಬೇಕು. ಶುದ್ಧಿ ಮಾಡಾದರೂ ಈ ರೀತಿ ತಂದು ನೀವು ಕಟ್ಕೊಂಡ್ರೆ
ಮನೆಗೆ ಒಂದು ಅದ್ಭುತವಾದಂಥ ಕೆಲಸ. ಯಾವುದೇ ಭೂತ ಪ್ರೇತ ಆಗಲಿ ಯಾವುದೇ ದುಷ್ಟ ಶಕ್ತಿಗಳಾದರೆ ಒಳಗಡೆ ಬರಲ್ಲ. ಮತ್ತು ನಾನು ಮೊದಲೇ ಹೇಳ್ದಂಗೆ ಇದನ್ನು ಈ ರೀತಿ ಮಾಡಿ ನಿಮ್ಮ ಯಾರು ನಿಮ್ಗಾಗಲ್ವ ಅವರು ಶತ್ರುಗಳು ಅಂತ ಏನು ಅನ್ಸ್ಕೊಂಡು ಅವರು ಕೂಡ ನಿಮ್ಮ ಈ ರೀತಿ ಅವ್ರ ಮನೇಲಿ ಯಾವ್ದಾದ್ರು ಒಂದು ಪೀಸ್ ಅದನ್ನು ಅಲ್ಲಿ ಹಾಕಿದಾಗ 7 ತುಂಡು ಮಾಡಿ ಒಂದನ್ನು ನಿಮ್ಮ ಶತ್ರು ಮೇಲೆ ಹಾಕಿದಾಗ ಅವರು ನಿಮಗೆ ಆ ಶತ್ರುತ್ರ ಹೋಗಿ ಮಿತ್ರತ್ವ ಬಂದು ಅವರು ನಿಮಗೆ ಸಹಾಯ ಅನ್ನೋದು ಮಾಡ್ತಾರೆ. ಯಾಕೆಂದರೆ ವೀಕ್ಷಕರೇ, ನಾವು ಯಾವಾಗಲೂ ಶತ್ರುತ್ವನೇ ಬೆಳೆಸ್ಕೊಂಡು ಹೋಗೋಕ್ಕಾಗಲ್ಲ, ಒಳ್ಳೆಯದ್ರಲ್ಲೂ ಬರಬೇಕಲ್ವ. ಯಾವಾಗಲೂ ದ್ವೇಷಕ್ಕೆ ದ್ವೇಷ ಅಂತ ಮಾಡಬಾರ್ದು, ಶತ್ರುಗೆ ಶತ್ರುತ್ವ ಹೋಗಬಾರ್ದು. ಹಾಗಾಗಿ ಕೆಲವೊಂದು ನಮಗೆ ಸಹಾಯಕ್ಕೆ ಬೇಕು ಅಂದಾಗ ನಾವೆಲ್ಲರೂ ಈ ರೀತಿ ಮಾಡಿಕೊಂಡಾಗ ನಿಮಗೂ ಒಂದು ಒಳ್ಳೆಯದಾಗುತ್ತೆ. ನಾವು ಅಕ್ಕಪಕ್ಕದಲ್ಲಿ ಕೂಡ ಒಳ್ಳೆ ಬಾಂಧವ್ಯನ ಇಟ್ಕೊಳಂಗಾಗುತ್ತೆ. ವೀಕ್ಷಕರೇ, ಇದು ಅರ್ಥ ಆಗಿದೆ ಅಂದ್ಕೊಳ್ತೀನಿ ನಿಮಗೆ. ಈ ರೀತಿ ಮಾಡಿಕೊಂಡು, ಯಾಕೆಂದರೆ ಇದು ಸಾಮಾನ್ಯ ಎಲ್ಲ ಕಡೆ ಸಿಗುತ್ತೆ. ಅದರಲ್ಲಿ ಉತ್ತದ ಮೇಲೆ ಬೆಳೆದಿರೋದು ತೊಗೊಂಡ್ರೆ ಭಾಳನೇ ಅದ್ಭುತವಾದಂಥ ಕೆಲಸ ಮಾಡುತ್ತೆ. ಇದು ಅಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಎಲ್ಲರ ಕಡೆಯೂ ಇರುತ್ತೆ ಸಾಮಾನ್ಯಗೆ. ನೋಡಿ ಹುಡುಕಿ ಇದನ್ನು ತಂದು ಈ ರೀತಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಮಾಮೂಲಿಯಾಗಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.